ವೆಲ್ಕಮ್ ಬ್ಯಾಕ್. ರಾಜ್ಯ ಬಜೆಟ್ನ ಬೆನ್ನಲ್ಲೇ ಸಚಿವರ ಮಧ್ಯೆ ಅನುದಾನ ಸಮರ ಶುರುವಾಗಿದೆ. ಕೇಂದ್ರ ಸಚಿವರು ಹಾಗೂ ರಾಜ್ಯದ ಸಚಿವರು ಇಬ್ಬರ ಮಧ್ಯೆ ಬಜೆಟ್ ಕೌಂಟರ್ ಪ್ರತಿ ಕೌಂಟರ್ ಶುರುವಾಗಿದೆ. ಎಚ್.ಡಿ. ಕುಮಾರಸ್ವಾಮಿಗೆ ಚಲುವರಾಯಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ. ಮಂಡ್ಯಕ್ಕೆ ಸಿಕ್ಕಿರುವಂಥ ಅನುದಾನವನ್ನು ಉಲ್ಲೇಖ ಮಾಡಿ ಕೌಂಟರ್ ಕೊಟ್ಟಿದ್ದಾರೆ. ಮಂಡ್ಯ ಕೃಷಿ ವಿವಿಗೆ 25 ಕೋಟಿ ಅನುದಾನವನ್ನು ಸರ್ಕಾರ ಕೊಟ್ಟಿದೆ. ಸದ್ಯ ರಾಜ್ಯ ಬಜೆಟ್ನ ಮೂಲಕ ಚಲುವರಾಯಸ್ವಾಮಿ ದಿಚ್ಚಿ ಕೊಟ್ಟಿದ್ದಾರೆ ಕೇಂದ್ರ ಸಚಿವರಿಗೆ. ನಾವು 25 ಕೋಟಿ ರೂಪಾಯಿ ತಂದಿದ್ದೀವಿ, ನೀವೇ ತಂದಿದ್ದೀರಿ ಅಂತ ಕೌಂಟರ್ ಕೊಡ್ತಾ ಇದ್ದಾರೆ. ನಂದೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನಂದೀಶ್, ಇತ್ತೀಚೆಗೆ ಕೇಂದ್ರದ ಬಜೆಟ್ ಮಂಡನೆ ಆಯಿತು. ಆ ಬಜೆಟ್ನಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಏನು ತಂದ್ರು? ಈಗ ನಮ್ಮದು ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಆಗಿದೆ, 25 ಕೋಟಿ ಕೊಟ್ವಿ. ಈ ಥರದ ಕೌಂಟರ್ ಪ್ರತಿ ಕೌಂಟರ್ ಶುರುವಾಗಿದೆ ಈಗ. ಖಂಡಿತ ವಾಸುದೇವ್, ಇದುವರೆಗೂ ಕೂಡ ಚಲುವರಾಯಸ್ವಾಮಿ ಹಾಗೆ ಕುಮಾರಸ್ವಾಮಿ ಇಬ್ಬರ ನಡುವೆ ಟಾಕ್ ಫೈಟ್ ಜೋರಾಗಿತ್ತು. ಇದೀಗ ಅಭಿವೃದ್ಧಿ ವಿಚಾರವಾಗಿ ಫೈಟ್ ಜೋರಾಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಕಳೆದ ಲೋಕಸಭಾ ಚುನಾವಣೆ ಸ್ಪರ್ಧೆ ಸಂದರ್ಭದಲ್ಲೇ ಒಂದು ಮಾತನ್ನು ಹೇಳಿದರು. ಅಂದರೆ ನಾನು ಕೇಂದ್ರ ಕೃಷಿ ಸಚಿವನಾಗ್ತೇನೆ ಮನೆಯಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಆದರೆ ಅವರಿಗೆ ಆ ಒಂದು ಖಾತೆ ಸಿಗಲಿಲ್ಲ. ಸದ್ಯ ಇರುವಂತಹ ಖಾತೆಯಲ್ಲೂ ಕೂಡ ಮಂಡ್ಯ ಜಿಲ್ಲೆಗೆ ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡೋದಕ್ಕೆ ಕುಮಾರಸ್ವಾಮಿ ಅವರಿಂದಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಆದರೆ ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಂತಹ ಚಲುವರಾಯಸ್ವಾಮಿ ಅವರು ರಾಜ್ಯ ಸರ್ಕಾರದ ಮುಖಾಂತರ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ಇದೀಗ ಟ್ಯಾಂಕ್ ಕೊಡುವಂಥ ಕೌಂಟರ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಕಳೆದ ಬಜೆಟ್ನಲ್ಲಿ ಮೈಸೂಗರ್ ಕಾರ್ಖಾನೆಗೆ ಅನುದಾನವನ್ನು ಬಿಡುಗಡೆ ಮಾಡಿಸಿದ್ರು. ಈ ಬಾರಿಯ ಬಜೆಟ್ ನಿನ್ನೆ ನಡೆದಂತಹ ಬಜೆಟ್ನಲ್ಲಿ ಮಂಡ್ಯ ಜಿಲ್ಲೆಗೆ ಒಂದು ರೀತಿ ಉತ್ತಮವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕೃಷಿ ವಿವಿಗಾಗಿ ಅಂದರೆ ಕೃಷಿ ವಿವಿಯನ್ನು ಮಂಡ್ಯದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ಅದರ ಪ್ರಮುಖವಾಗಿ 25 ಕೋಟಿಯನ್ನು ಬಜೆಟ್ನಲ್ಲೇ ಮೀಸಲಿಟ್ಟಿದ್ದೇವೆ. ಅಂದರೆ ಇದು ಕೇವಲ ಪ್ರಾಥಮಿಕ ಹಂತವಾಗಿ, ಆದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅನುದಾನವನ್ನು ತರ್ತೇವೆ ಎಂಬ ಮೂಲಕ ಜೊತೆಗೆ ರೈತರ ಪರವಾಗಿ ಕಾಂಗ್ರೆಸ್ ಸರ್ಕಾರ ನಿಂತಿದೆ ಎಂಬ ಒಂದು ಸಂದೇಶವನ್ನು ಕೂಡ ಇದೀಗ ರವಾನಿಸುವ ಮೂಲಕ ಕುಮಾರಸ್ವಾಮಿ ಅವರಿಗೆ ಟಾಂಗನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಹಿಂದೆ ಕುಮಾರಸ್ವಾಮಿ ಅವರು ರಾಜ್ಯ ಹೆದ್ದಾರಿಗೆ ಅಂದರೆ ಚನ್ನರಾಯಪಟ್ಟಣ ಮತ್ತು ಮೈಸೂರು ಈ ಒಂದು ಹೆದ್ದಾರಿಯ ಒಂದು 10 ಕಿಲೋಮೀಟರ್ ಅಭಿವೃದ್ಧಿಗಾಗಿ 6 ಕೋಟಿಯನ್ನು ಬಿಡುಗಡೆ ಕುಮಾರಸ್ವಾಮಿ ಅವರು ಮಾಡಿಸಿದ್ರು. ಆದರೆ ಇದೀಗ ಅದಕ್ಕೆ ಕೌಂಟರ್ ಆಗಿ ಅದೇ ರಸ್ತೆಯನ್ನು ಬರೋಬ್ಬರಿ 60 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಇದೀಗ ಚಲುವರಾಯಸ್ವಾಮಿ ಅವರು ಬಜೆಟ್ನಲ್ಲಿ ಅನುಮೋದನೆಯನ್ನು ಕೊಡಿಸಿರುವಂಥದ್ದು. ಆ ನಿಟ್ಟಿನಲ್ಲಿ ಬಜೆಟ್ನಲ್ಲೇ ಒಂದು ಅನುಮೋದನೆ ಕೊಡಿಸಿ ಕುಮಾರಸ್ವಾಮಿ ಅವರಿಗೆ ಬಜೆಟ್ ಕೌಂಟರ್ ಅನ್ನು ಕೊಡಿಸ್ತಾ ಇರುವಂಥದ್ದು. ಆ ಮೂಲಕ ಅಭಿವೃದ್ಧಿ ಪಾಲಿಟಿಕ್ಸ್ ಇದುವರೆಗೂ ಕೂಡ ಇಬ್ಬರ ನಾಯಕರ ನಡುವೆ ಟಾಕ್ ಫೈಟ್ ಜೋರಾಗಿತ್ತು. ಆದರೆ ಇದೀಗ ಅಭಿವೃದ್ಧಿ ವಿಚಾರವನ್ನು ಮುಂದಿಟ್ಕೊಂಡು ತಾವು ಮಾಡಿದಂಥ ಕೆಲಸಗಳನ್ನು ಏನು ತೋರಿಸುತ್ತಾ ಒಂದು ರೀತಿ ಕೌಂಟರ್ ಕೊಡುವಂಥ ಕೆಲಸವನ್ನು ಕೂಡ ಈಗ ಸದ್ಯ ಮಂಡ್ಯದಲ್ಲಿ ಏನು ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ ಹಾಗೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂಥದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.